ನಮಸ್ಕಾರ ಸ್ನೇಹಿತರೆ. ಕೃಷ್ಣನ ಕೆಲವೊಂದು ನೀತಿ ಸೂತ್ರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಿಮಗೆ ಸಮಯವಿದ್ದರೆ ದಯವಿಟ್ಟು ಗಮನಹರಿಸಿ ಕೇಳಿ. ಕ್ರೋಧ ಬುದ್ಧಿಯನ್ನು ತಿನ್ನುತ್ತದೆ, ಅಹಂಕಾರ ಜ್ಞಾನವನ್ನು ತಿನ್ನುತ್ತದೆ, ಪ್ರಾಯಶ್ಚಿತ ಪಾಪವನ್ನು ತಿನ್ನುತ್ತದೆ, ಮೋಹ ಮರ್ಯಾದೆಯನ್ನು ತಿನ್ನುತ್ತದೆ, ಲಂಚ ಗೌರವವನ್ನು ತಿನ್ನುತ್ತದೆ, ಚಿಂತೆ ಆಯುಷ್ಯವನ್ನು ತಿನ್ನುತ್ತದೆ. ಗುಣವಿಲ್ಲದಿದ್ದರೆ ರೂಪ ವ್ಯರ್ಥ, ನಮ್ರತೆ ಇಲ್ಲದಿದ್ದರೆ ವಿದ್ಯೆ ವ್ಯರ್ಥ, ಉಪಯೋಗಿಸದಿದ್ದರೆ ಧನ ವ್ಯರ್ಥ, ಹಸಿವಿಲ್ಲದಿದ್ದರೆ ಭೋಜನ ವ್ಯರ್ಥ, ಪ್ರಜ್ಞೆಯೇ ಇಲ್ಲದಿದ್ದರೆ ಪ್ರತಿಭೆಯೇ ವ್ಯರ್ಥ, ಗುರಿ ಇಲ್ಲದಿದ್ದರೆ ಸಾಧನೆ ವ್ಯರ್ಥ. ಸ್ನೇಹಿತರೆ, ಪರಮಾತ್ಮನನ್ನು ಅರಿಯದಿದ್ದರೆ ಜೀವನವೇ ವ್ಯರ್ಥ. ಹಾಗಾಗಿ ಭಗವಂತನನ್ನು ಸ್ಮರಿಸಿಕೊಂಡಿರಬೇಕು ಸ್ನೇಹಿತರೆ. ಕರ್ಣ ಕೊಟ್ಟು ಕೆಟ್ಟ, ದುರ್ಯೋಧನ ಕೊಡದೇ ಕೆಟ್ಟ, ಧರ್ಮರಾಜ ಜೂಜಾಡಿ ಕೆಟ್ಟ, ದ್ರೌಪದಿಯು ನಕ್ಕು ಕೆಟ್ಟಳು, ಭೀಷ್ಮ ಮಾತನಾಡದೆ ಕೆಟ್ಟ, ಧೃತರಾಷ್ಟ್ರ ಮೌನ ವಹಿಸಿ ಕೆಟ್ಟ, ಶಕುನಿ ತಂತ್ರದಿಂದ ಕೆಟ್ಟ, ಕುಂತಿ ಮಂತ್ರದಿಂದ ಕೆಟ್ಟಳು, ಶಂತನು ಬೇಟೆಯಾಡಿ ಕೆಟ್ಟ, ಅಭಿಮನ್ಯು ಅರ್ಧವಿದ್ಯೆಯಿಂದ ಕೆಟ್ಟ, ಅಶ್ವತ್ಥಾಮ ಅವಿವೇಕದಿಂದ ಕೆಟ್ಟ. ಈ ಎಲ್ಲ ಕೆಟ್ಟವರ ಮಧ್ಯೆ ನಮಗೆ ಸಿಕ್ಕಿದ್ದು ಸುಂದರವಾದ ಮಹಾಭಾರತ ಸ್ನೇಹಿತರೆ, ಹಾಗೂ ಪ್ರೇರಕವಾದ ಭಗವದ್ಗೀತೆ. ಇವುಗಳನ್ನು ಸರಿಯಾಗಿ ಓದದೆ ಮೊಬೈಲ್ ಹುಚ್ಚಿನಿಂದ ನಾವು ಕೆಟ್ಟಿದ್ದೇವೆ ಹಾಗೂ ಕೆಡುತ್ತಲೇ ಇದ್ದೇವೆ. ಮಕ್ಕಳ ಭವಿಷ್ಯವನ್ನು ಕೂಡ ನಾವೇ ಹಾಳು ಮಾಡುತ್ತಿದ್ದೇವೆ ಸ್ನೇಹಿತರೆ. ಹಾಗೆಯೇ ಇಂದಿನ ಮನುಷ್ಯ ಹೇಗೆ ಎಂದರೆ ಸ್ನೇಹಿತರೆ, ಕಾಲಕ್ಕೆ ತಕ್ಕಂತೆ ಮಾತು ಬೆಳೆಸುತ್ತಾನೆ, ಅಗತ್ಯಕ್ಕೆ ತಕ್ಕಂತೆ ಬೆರೆಯುತ್ತಾನೆ, ಸಂದರ್ಭಕ್ಕೆ ತಕ್ಕಂತೆ ವರ್ತಿಸುತ್ತಾನೆ. ಒಂದೇ ಮಾತಲ್ಲಿ ಹೇಳಬೇಕು ಎಂದರೆ ಬಹುಮುಖ ಪ್ರತಿಭೆ ಸ್ನೇಹಿತರೆ, ಬಹುಮುಖ ಪ್ರತಿಭೆ. ಏನಂತೀರಾ? ಇನ್ನು ಕೆಲವೊಂದು ನೋಡಿ, ಕೆಲವು ಸಂಬಂಧಗಳೇ ಹಾಗೆ ಸ್ನೇಹಿತರೆ. ನಾವು ಸೋಲುತ್ತಾ ಹೋದಷ್ಟು ಅವರಲ್ಲಿ ಅಹಂಕಾರ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂಥವರೆದುರು ಪ್ರೀತಿಗಾಗಿ ಸೋಲುವ ಬದಲು ಸ್ವಾಭಿಮಾನಕ್ಕಾಗಿ ದೂರ ಉಳಿಯುವುದೇ ಉತ್ತಮ ಸ್ನೇಹಿತರೆ. ಮತ್ತು ಅವರು ನನ್ನವರು, ಇವರು ನನ್ನವರು ಎಂದು ನೀನು ಮಾತ್ರ ಅಂದುಕೊಂಡರೆ ಸಾಲುವುದಿಲ್ಲ ಸ್ನೇಹಿತರೆ. ಅವರು ಕೂಡ ಅಂದುಕೊಳ್ಳಬೇಕು, ಆಗ ತಾನೇ ಸಂಬಂಧವೆನ್ನುತ್ತಾರೆ, ಇಲ್ಲದಿದ್ದರೆ ಭ್ರಮೆ ಎನ್ನುತ್ತಾರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಹೊಸದಾಗಿ ಶುರು ಮಾಡಿರುವ ಈ ಚಾನಲ್ಗೆ ನಿಮ್ಮದೊಂದು ಮೆಚ್ಚುಗೆ ಇರಲಿ, ಸಪೋರ್ಟ್ ಇರಲಿ, ಸಬ್ಸ್ಕ್ರೈಬರ್ ಇರಲಿ. ಮುಂದಿನದು ಮಾರ್ಗಶೀರ್ಷ ಮಾಸದ ವೃತ ಕಥೆಯನ್ನು ಮುಂದುವರಿಸೋಣ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.